ಎಲ್ಲರಿಗೂ ಸ್ವಲ್ಪ ಎದೆ ನೋವು ಬಂದ ತಕ್ಷಣ ಟೆನ್ಷನ್ ಶುರು ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗಿದೆಯಾ, ಏನು ತೊಂದರೆ ಆಗಿದೆ ಅಂತ. ಸೊ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸಲ್ಲಿ 2 ವಿಧ. ಒಂದು ಟಿಪಿಕಲ್ ಸಿಂಪ್ಟಮ್ಸ್ ಅಂತೀವಿ, ಅಂದರೆ ಅದು ಬಂದರೆ ಅದು ಹಾರ್ಟ್ ಪ್ರಾಬ್ಲಮ್ಮೇ ಅಂತ ಟಿಪಿಕಲ್ ಆಗಿ ಪ್ರೆಸೆಂಟ್ ಆಗುತ್ತೆ. ಎರಡನೇದು ಬಂದು ಎಟಿಪಿಕಲ್ ಸಿಂಪ್ಟಮ್ಸ್, ಅಂದರೆ ಅದು ಟಿಪಿಕಲ್ ಆಗಿ ಕಾಣಿಸೋದಿಲ್ಲ, ಅಂದರೆ ಹಾರ್ಟ್ ಪ್ರಾಬ್ಲಮ್ ಥರ ಇರೋದಿಲ್ಲ, ಬಟ್ ಅದು ಹಾರ್ಟ್ ಪ್ರಾಬ್ಲಮ್ ಥರನೇ ಪ್ರೆಸೆಂಟ್ ಆಗುತ್ತೆ. ನಮ್ಮ ಎದೆ ಮೇಲೆ 50 kg ಮೂಟೆ ಬಿದ್ದರೆ ಹೆಂಗಾಗುತ್ತೆ, 50 kg ಕಲ್ಲಿಟ್ಟಾಗ ಹೆಂಗಾಗುತ್ತೆ, ಆ ಭಾರ ಆಗುವಂಥದ್ದು, ಸ್ವೆಟ್ಟಿಂಗ್ ಆಗುವಂಥದ್ದು, ಮೈಯೆಲ್ಲ ಸ್ವೆಟ್ ಬರುವಂಥದ್ದು, ಕಣ್ಣೆಲ್ಲ ಮಂಜು ಆಗುವಂಥದ್ದು, ಇದು ಟಿಪಿಕಲ್ ಕಾರ್ಡಿಯಾಕ್ ಸಿಂಪ್ಟಮ್ಸ್. ಇದು ಬಂದಾಗ ಯಾವುದೇ ರೀತಿಯಾದ ನೆಗ್ಲೆಕ್ಟ್ ಮಾಡಬಾರ್ದು, ಗ್ಯಾಸ್ಟ್ರಿಕ್ ಅಂದ್ಕೊಂಡು ಹಾಸ್ಪಿಟ್ಲಿಗೆ ಬರ್ದಿರ ಇರೋದನ್ನು ಮಾಡಬಾರ್ದು. ಇದಲ್ದಿರ ಮತ್ತೊಂದು ಏನು ಅಂತ ಹೇಳಿದ್ರೆ, ನಡಿಬೇಕಾದ್ರೆ ಉಬ್ಬಸ ಬರೋದು, ಮೆಟ್ಲತ್ತಬೇಕಾದ್ರೆ ಗಸೆ ಬರುವಂಥದ್ದು, ಕಾಲು ಊತ ಬರೋದು, ಇದೆಲ್ಲ ಹಾರ್ಟ್ ಸಿಂಪ್ಟಮ್ಸು. ಬಟ್ ಇದನ್ನು ಕ್ರಾನಿಕ್ ಆಗಿ, ಅಂದರೆ ಕೆಲವು ದಿನಗಳಿಂದನೇ ಕಾಣಿಸ್ಕೊಳ್ಳೋವಂಥ ಸಿಂಪ್ಟಮ್ಸ್. ಈ ಥರ ಸಿಂಪ್ಟಮ್ಸ್ ಕಂಡು ಬಂದಾಗ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಬರಬೇಕಾಗಿ ವಿನಂತಿ. ಇಲ್ಲಿ ಕರೆಕ್ಟ್ ಟೈಮಲ್ಲಿ ಡಯಾಗ್ನೋಸ್ ಮಾಡಿ ಪ್ರಾಣ ಉಳಿಸ್ಕೊಬೇಕು ಅಂತ ವಿನಂತಿ.